ಶ್ರೀ ಗುರುಗಣಾಧಿಪತಯೇ ನಮಃ. ಆ ಕೃತತ್ರೇತಾದ್ವಪರವು ಅನಿತರೋಳ್ ಪರಿದಾಯ್ತು ಹಿಂದೆ ನಾಂ ಯುಗ ಸರದಿಯೋ ಕಲಿಯಂಬ ಕನವನೀಪ ಖ್ಯಾತಿ ಪೊಂದುತ್ತ ಮೆರೆಯೇ ವಸುಮತಿಯ ನೂರ್ಗುಡಿಸುವೆ. ಇದು ಕಲಿಕಾಲ ಅಂದ್ರೆ ಇದು ನನ್ನ ಕಾಲ. ಜನರು ದೇವರನ್ನು ನೋಡಿ ಶಪಿಸುವಂತಾಗಬೇಕು. ಕಾಲದ ಅನುಕೂಲವನ್ನು ಪ್ರತಿಕೂಲವನ್ನಾಗಿಸುವಂತೆ ಮಾಡಬೇಕು. ಅದು ಹೇಗೆಂದರೆ ಮೊದಲು ಭೂಮಿಯ ಸಸ್ಯ ಸಂಪತ್ತು, ನಂತರ ಖನಿಜ ಸಂಪತ್ತು ಎಲ್ಲವನ್ನು ನಾಶ ಮಾಡಿ ಅಜಾತ ಶತ್ರುವಾಗಿ ಮೆರೆಯಬೇಕು. ಇನ್ಯಾಕೆ ತಡ, ಪ್ರಪಂಚವನ್ನೇ ಕಾಡಲು ಹೊರಟು ಬಿಡುತ್ತೇನೆ. ತೈತ 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 ತದಿನ ತೈತ ತೈತದೆ ಅಂದು ಸಿರಿಪತಿ ಕಲ್ಕಿ ರೂಪದಿ ದುಷ್ಟರ ನಾಶ ಶಿಷ್ಟರ ಪರಿಪಾಲನೆಯನ್ನ ಮಾಡುವ ಈ ನಾರಾಯಣ ಈ ಹಿಂದೆ ಮತ್ಸ್ಯ ವರಹ ಕೂರ್ಮ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣನಾಗಿ ಲೋಕ ಕಲ್ಯಾಣವನ್ನ ಮಾಡಿದವನಿದ್ದೇನೆ. ಈಗ ಈ ಕಲಿಯುಗದಲ್ಲಿ ಕಲ್ಕಿಯಾಗಿ ಅವತಾರವೆತ್ತಿದ್ದೇನೆ. ಏನಿದು ಲೋಕಗಳೇ ತಲ್ಲಣಗೊಳ್ಳುವ ಧ್ವನಿ ಯಾರಾಗಿರಬಹುದು? ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ಧೇಮ್ ದಿಡ್ 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 ತೋಂ ತಕಿಟ ತಕಿಟ ದಿತ್ತೈತ ದಿನ ಧೇಮ್. ಅಯ್ಯ, ಲೋಕ ತಲ್ಲಣಗೊಳ್ಳುವ ರೀತಿಯಲ್ಲಿ ಆರ್ಭಟಿಸುತ್ತ ವಿಧ್ವಂಸದ ಪ್ರವೃತ್ತಿಯನ್ನ ಬೀರುವ ರೂಪವುಳ್ಳವ ನೀನು ಯಾರು? ಎಲ್ಲೋ ಬದುಕು ಸಾಗಿಸಲಿಕ್ಕೆ ಜೀವನದ ಗಾಲಿ, ವಿದ್ಯೆಗೆ ಸುಖದ ಲಾಲಿ, ಬಿಲಕ್ಕೆ ಇಲಿ, ಗರ್ವಕ್ಕೆ ಹುಲಿ, ಮಾಧುರ್ಯಕ್ಕೆ ಗಿಳಿಯ ಹುಲಿ, ಸಮರಕ್ಕೆ ವೀರ ಕಲಿ. ಅರ್ಥಾತ್ ನಾಲ್ಕು ಕಾಲದಲ್ಲಿ ಕಿರಿಯವನಾದರೂ ಹಿರಿಯ ಪ್ರಭಾವವನ್ನು ಬೀರಲು ಹೊರಟ ನಾನೇ ಕಲಿಪುರುಷನಿದ್ದೇನೆ. ನೀನೊಂದು ಯುಗ ಅಂತ ಆಯ್ತು. ನನ್ನನ್ನು ಯುಗ ಪುರುಷನೆಂದರೂ ತಪ್ಪಾಗಲಿಕ್ಕಿಲ್ಲ. ನನ್ನನ್ನು ಪ್ರಶ್ನಿಸುವ ನೀನ್ಯಾರು? ಅಲ್ಪಮತಿಗಳಿಗೆ ಗರ್ವಿಷ್ಠರಾಗಿ, ಕೋಪಿಷ್ಠರಿಗೆ ಪಾಪಿಷ್ಠರಾಗಿ ಹಿಂದಿನ ಯುಗದಲ್ಲಿ ಬೆರೆದ ಶ್ರೀಮನ್ನಾರಾಯಣ ಈಗ ಕಲ್ಕಿಯಾಗಿ ಬಂದಿದ್ದೇನೆ. ಅಂದರೆ ಈ ಯುಗದಲ್ಲಿಯೂ ನಿನ್ನ ಧರ್ಮ ಸ್ಥಾಪನೆ ಕೆಲಸವನ್ನು ಮಾಡಲು ಹೊರಟೆಯಾ? ಹೌದು, ಇದು ನನ್ನ ಯುಗ. ಬುದ್ಧಿಜೀವಿಗಳು ಎನಿಸಿಕೊಂಡವರು ಹೆಣ್ಣಿಗೂ ಹೆಂಡಕ್ಕೂ ಮುಗಿಬೀಳುವಂತೆ ಮಾಡುತ್ತೇನೆ. ಗೋಗಳ ರಕ್ಷಣೆಯ ಬದಲು ಭಕ್ಷಣೆ ಹೆಚ್ಚಾಗುವ ಹಾಗೆ ಮಾಡುತ್ತೇನೆ. ಅರಣ್ಯ ಖನಿಜ ಸಂಪತ್ತನ್ನು ನಾಶವಾಗುವಂತೆ ಮಾಡುತ್ತೇನೆ. ಜನರು ರೋಗ ರುಜಿನಗಳಿಗೆ ಸಿಕ್ಕಿ ತೊಳಲಾಡುವಂತೆ ಮಾಡುತ್ತೇನೆ. ನೋಡು ಹೇ ಕಲಿಪುರುಷನೇ, ಮರುಳೆ ಹೇ ಕಲಿಪುರುಷ, ಸಾಕು ವಿಘ್ನದ ಹರುಷ, ಕಲಹ ಹಸ್ತದ ಚಾಚಿ ಕಡುಗದ್ಯೂ ಕಡಿವೆ. ಹೇ ಕಲಿಪುರುಷನೇ, ನೀನು ಮಾಡುವ ಕೆಲಸಕ್ಕೆ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಅದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತೇನೆ. ಪರಿಸರ ಕಾಳಜಿಯನ್ನ ಬೆಳೆಸ್ತೇನೆ. ಹಸಿರು ಕ್ರಾಂತಿಯನ್ನ ಮೂಡಿಸುತ್ತೇನೆ. ನೋಡೋಣವಂತೆ ಕಲಿಯೋ ಅಥವಾ ಕಲ್ಕಿಯೋ ಮೇಲೆಂದು. ನೋಡೋಣ ನೋಡೋಣ ನೋಡೋಣ. ನಾನೇನು ಎನ್ನುವುದನ್ನು ಕಲ್ಕಿಗೆ ತೋರಿಸಬೇಕು. ಅದಕ್ಕಾಗಿ ಮಾನವರ ಪ್ರಗತಿಗೆ ಕಾರಣವಾದ ಕಾರ್ಖಾನೆಗಳ
ಸ್ಮಶಾನದ ಕಷಾಯ ಎಂದಾಗುವಂತೆ ಮಾಡುತ್ತೇನೆ. ನದಿ ನೀರಿಗೆ ವಿಷಪ್ರಾಸನ ಇದನ್ನೆಲ್ಲ ಮಾಡಿಸಲು ಒಂದು ಶಕ್ತಿ ನನ್ನಿಂದ ಸೃಷ್ಟಿಪಡಿಸ್ತೇನೆ. ಓಂ ಮೈದಾನಂ ಘಟ 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 ಗಚ್ಚತಿ, ಭಾಕೂಲಂ ಭಕ ಭಕ ಭಖಾ ಭಕ ಭಕ್ಷತಿ, ಶೀಕಿಲ್ಲೇ ಶಿಕಿ 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 ಶಿಕ್ಷಕಿ, ಆ ಓ ಈ ಈ ಊ ಊ ಆ. ಏಕೆನ್ನನು ಕರೆಸಿರುವೆ ಆ Parents, please clap. ಏಕೆನ್ನನು ಕರೆಸಿರುವೆ ಪಿತನಾತೆಯ ಕಾಯುತ್ತಲಿರುವೆ. ಭೂತಳ ಕಡಲಲೆ ಬಾನುವ ಬಗೆಯಲಿಗೆ ತರ ಕಾರ್ಯವಿನ್ನು. ವಂದಿಸಿಕೊಂಡಿದ್ದೇನೆ. ನನ್ನ ಸೃಷ್ಟಿಗೆ ಕಾರಣವೇನು? ನನ್ನಿಂದೇನಾಗಬೇಕು ಹೇಳಿ. ಮಗನೇ, ನಿನ್ನನ್ನು ನಾನೇ ಸೃಷ್ಟಿ ಮಾಡಿದವ. ನಿನ್ನ ಹೆಸರು ಮಾಲಿನ್ಯಾಸುರ ಎನ್ನುವುದಾಗಿ. ನೀನೀಗ ಭೂಲೋಕಕ್ಕೆ ಹೋಗಿ ಜನರ ಹಾದಿಗೆಡಿಸಿ ಎಲ್ಲೆಲ್ಲಿಯೂ ನೈರ್ಮಲ್ಯೀಕರಣವೂ ಇಲ್ಲದಂತೆ ಮಾಡು. ಈ ರೀತಿ ನೀನು ಮಾಡಿದ್ದೇ ಹೋದಾದಲ್ಲಿ ಮುಂದಿನ ದಿನದಲ್ಲಿ ನಿನಗೆ ಒಂದು ವಿಶೇಷ ಸ್ಥಾನಮಾನವನ್ನು ನೀಡುತ್ತೇನೆ. ಅಪ್ಪ, ನಿಮ್ಮ ಮಾತುಗಳನ್ನ ಕೇಳಿ ಬಹಳ ಸಂತೋಷವಾಯಿತು. ನಿಮ್ಮ ಆಶೀರ್ವಾದವೆಂದು ಭಾವಿಸಿ ಈ ಕೂಡಲೇ ಭೂಲೋಕಕ್ಕೆ ಹೊರಟೆ. ಹೋಗು ಮಗನೇ, ನೀನು ಮಾಡುವ ಕಾರ್ಯದಲ್ಲಿ ವಿಜಯಿಯಾಗಿ ಬಾ. ಇನ್ನ ತಡ ಯಾಕೆ? ಭೂಲೋಕದ ಕಡೆಗೆ ತೆರಳುತ್ತೇನೆ. ತೈತ 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 ತದಿನ ತೈತ ತೈತ ದೇ ದೇಂ ತೈತ ದೇಂ ತೈತ ದೇಂ ತೈತ ದೇಂ ತೈ ತೈ ತದ್ದಿನ ದೇಂ ತದ್ದಿನ ತಾದೇಂ ತದ್ದಿನ ದೇಂ ತತ್ತಾದೇಂ 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 ಗಿಡಕ ತತ್ತ ಗಿಡಕ ದರ ಗಡ ಗಿಡಕ ದಿತ್ತ ತೈಯತ್ತ ದಿನ ದೇಂ ದೇಂ ತದ್ದಿನ ದೇಂ ತದ್ದಿನ ದೇಂ 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 ತಾದೇಂ ತಾಂ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ ತಾದೇಂ ತಾಂ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ. ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದಂತೆ. ನಾಡಿದು ಸಮೃದ್ಧಿಪುರ, ಇಲ್ಲಿಯ ದೊರೆ ಸಂಪತ್ಸೇನ, ಅವರ ಮುಖ್ಯಮಂತ್ರಿ ಧನಸೇನ ನಾನು. ಅದ್ಯಾರು ಬರುತ್ತಿದ್ದಾರಲ್ಲ, ಬರಲಿ ನೋಡೋಣ. ಮಂತ್ರಿಗಳಿಗೆ ವಂದಿಸಿಕೊಂಡಿದ್ದೇನೆ. ಪ್ರತಿವಂದನೆಗಳು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ಮಂತ್ರಿವರ್ಯರೇ, ನನ್ನ ಹೆಸರು ಶೂರ್ಯಶಾಖ ಎಂದು. ಈ ಗಡಿನಾಡಿನ ಶಿಥಿಲಪುರದ ಶ್ರೀಮಂತ ವ್ಯಾಪಾರಿ. ಏನೋ ನಿಮ್ಮಂಥವರ ದೆಸೆಯಿಂದ ವ್ಯವಹಾರದಲ್ಲಿ ಯಶಸ್ಸು ಕಂಡಿದ್ದೇನೆ. ಈಗಲೂ ನೀವು ಮನಸ್ಸು ಮಾಡಿದರೆ ನನ್ನಿಂದ ಏನಾಗಬೇಕು ಸ್ವಾಮಿ? ಮತ್ತೇನಿಲ್ಲ, ನಾನೊಂದು ಗೃಹ ಬಳಕೆ ವಸ್ತುವನ್ನು ಉತ್ಪಾದಿಸುವ ದೊಡ್ಡ ಕಾರ್ಖಾನೆಯನ್ನ ನಿಮ್ಮ ರಾಜ್ಯದ ಸಾಧೋದಕ ನದಿಯ ದಂಡೆ ಮೇಲಿರುವ ಕನಸಗೇರಿಯಲ್ಲಿ ಕಟ್ಟಬೇಕೆಂದಿದ್ದೇನೆ. ವ್ಯಾಪಾರಿಗಳೇ, ಮಂತ್ರಿಗಳೇ, ಅಯ್ಯ ವ್ಯಾಪಾರಿಗಳೇ, ನಮ್ಮ ಅರಸರ ಕನಸು ನನಸಾಗಿಸಲು ಉಂಬಳಿ ಕೊಟ್ಟ ಜಾಗ ಅದು ಕನಸಗೇರಿ. ಅದನ್ನು ಬಿಡಿಸಲು ಹೇಗೆ ಸಾಧ್ಯ ಸ್ವಾಮಿ? ಅದು ಸಾಧ್ಯವೇ ಇಲ್ಲ. ನೀವೇನು ಧರ್ಮಕ್ಕೆ ಕೇಳುವುದು ಬೇಡ. ಆ ಜಾಗ ನನಗಾದಲ್ಲಿ ನೀವು ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ. ನನ್ನ ಕಾರ್ಖಾನೆಯಲ್ಲಿ ಎಷ್ಟು ಲಾಭ ಬರುವುದು ಅದರಲ್ಲಿ ನಿಮಗೆ ಇಂತಿಷ್ಟು ಅಂತ ಕೊಡುತ್ತೇನೆ. ಆದರೆ ರಾಜನನ್ನು ಒಪ್ಪಿಸುವ ಹೊಣೆ ನಿಮ್ಮದ್ದು. ಸ್ವಾಮಿ, ಒಂದೊಮ್ಮೆ ಮಹಾರಾಜರು ಒಪ್ಪಲೇ ಇಲ್ಲ ಅಂತಾದ್ರೆ ಏನು ಮಾಡ್ಲಿ?
ನಿಮಗೆ ಮಂತ್ರಿ ಪಟ್ಟದ ಬದಲು ಮಹಾರಾಜರಾಗುವ ಆಸೆ ಇದೆಯೇ? ಕಾಲ ಕೂಡಿ ಬಂದಾಗ ಆಗೋಣ ಅಂತಿದೆ, ನೋಡೋಣ. ಅವರನ್ನು ಹೇಗೋ ಒಂದು ಉಪಾಯದಿಂದ ಮುಗಿಸೋಣ. ಅದಕ್ಕೆ ಮೊದಲು ನಿಮ್ಮ ರಾಜ್ಯ ವೈದ್ಯರಿಗೆ ಲಂಚ ನೀಡಿ ಅವರಿಂದ ಮಹಾರಾಜರು ಹೀಗೆ ಮರಣ ಹೊಂದಿದ್ದಾರೆ ಎಂದು ಡಂಗೂರ ಹೊಡೆಸಿ ಬನ್ನಿ, ಮಹಾರಾಜರಿದ್ದಲ್ಲಿಗೆ ಹೋಗೋಣ. ಆಗಲಿ ಅಂತೆ, ಬನ್ನಿ ಹೋಗೋಣ. ತೈತ 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 ದೇ ಒಂದು ದಿನ ಸಂಪತ್ ಸೇನನು ಭೂದೇವಿ, ಜಲದೇವಿ, ವನದೇವಿ ನೀನೇ ರಕ್ಷಿಸು. ಯಾರು ಕೀರ್ತಿಯನ್ನ ಉಳಿಸಿಕೊಳ್ಳುತ್ತಾರೋ ಅಥವಾ ಕೀರ್ತಿಯನ್ನ ರಕ್ಷಿಸಿಕೊಳ್ಳುತ್ತಾರೋ ಅವರಿಗೆ ಕೀರ್ತಿಯೇ ಪರಮ ಬಲವಾಗಿರ್ತದೆ. ಅಂತಹ ಕೀರ್ತಿ ಕೇವಲ ಹುಟ್ಟಿನಿಂದ ಬರುವುದಿಲ್ಲ. ರಾಜನಾದವನು ಜನರ ಮನಸ್ಸನ್ನ ಗೆದ್ದು ಸಮೃದ್ಧಿಯನ್ನ ಕಾಪಾಡಿಕೊಂಡಿರಬೇಕು. ಈ ಸಮೃದ್ಧಿಪುರದ ಸಂಪತ್ಸೇನನಾದ ನಾನು ಸುತ್ತಲಿನ 18 ರಾಜ್ಯಗಳಿಗೆ ಮಾದರಿಯಾಗಿ ಮೆರೆಯುತ್ತಿದ್ದೇನೆ. ಪ್ರತಿನಿತ್ಯದಂತೆ ಓಲಗವನ್ನ ನೀಡಿದ್ದೇನೆ. ಏನಾದರೂ ವಿಶೇಷವಿದ್ರೆ ಸಭೆಗೆ ಬರಬಹುದು. ದೊರೆಗಳೇ, ವಂದಿಸಿಕೊಂಡಿದ್ದೇನೆ. ಎದ್ದೇಳಿ ಮಂತ್ರಿವರ್ಯರೇ. ದೊರೆಗಳೇ, ಓ, ಇವರು ಪರದೇಶವಾದ ಶಿಥಿಲಪುರದ ವ್ಯಾಪಾರಿ ಸೂರ್ಯ ಶಾಖ ಅಂತ. ಹ, ಇವರ ಹೆಸರಿಗೆ ತಕ್ಕಂತೆ ತಮ್ಮ ಶಾಖೆಗಳನ್ನು ಎಲ್ಲೆಡೆಯಲ್ಲಿ ಪಸರಿಸುತ್ತಾ ಇಲ್ಲಿಗೆ ಬಂದಿದ್ದಾರೆ. ಓಹೋ, ಹಾಗೆ ಸಮಾಜ ಸೇವೆಯನ್ನೂ ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮೂರಿನಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಸ್ವಾಮಿ. ಅಂತ ಸೇವೆ ಏನಂತೆ? ದೊರೆಯೇ, ಮತ್ತೇನಲ್ಲ, ಇವರು ವ್ಯಾವಹಾರಿಕವಾಗಿ ಒಂದು ಕಾರ್ಖಾನೆಯನ್ನ ನಮ್ಮ ಸಾಧೋದಕ ನದಿ ದಂಡೆಯ ಮೇಲಿರುವ ಕನಸಗೇರಿ ಭೂಮಿಯಲ್ಲಿ ಕಟ್ಟಬೇಕೆಂದಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಸಾಕು ಮಾಡಿ ಮಂತ್ರಿಗಳೇ, ಮಂತ್ರಿಗಳೇ. ಸ್ವಾಮಿ, ಎಂದಿಗೂ ನಾನು ಈ ಕನಸಗೇರಿಯನ್ನ ಬಿಟ್ಟು ಕೊಡುವುದಿಲ್ಲ. ಯಾಕೆಂದ್ರೆ ದೇವರು ಕೊಟ್ಟಿರುವ ಪ್ರಕೃತಿ, ಅದನ್ನ ನಡೆಸಿಕೊಳ್ಳುವುದು ಸಂಸ್ಕೃತಿ. ಉಳಿಸಿಕೊಂಡರೆ ಅದೇ ಸುಕೃತಿ, ಹೌದು ಸ್ವಾಮಿ. ಅಲ್ಲವಾದರೆ ವಿಕೃತಿ. ಮತ್ತೆ ಎದುರಿಸಬೇಕಾಗ್ತದೆ ಅಧೋಗತಿ. ಅದಕ್ಕಾಗಿ ನಾನಂತೂ ಆ ಜಾಗವನ್ನ ಕೊಡುವವನೇ ಅಲ್ಲ. ಮಹಾರಾಜರೇ, ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ನಿಮ್ಮ ನಾಡನ್ನ ಮಾದರಿ ರಾಜ್ಯವನ್ನಾಗಿ ಮಾಡಲು ಹೊರಟಿದ್ದೀರಿ. ನೋಡಿ, ನಮ್ಮಲ್ಲಿ ಹಾಲು, ಮಜ್ಜಿಗೆ, ತುಪ್ಪ, ಮೊಸರು, ಹೆಚ್ಚೇನು ಹಾಲನ್ನ ಕೊಡುವ ಆಕಳು ಇದೆ, ಕಡೆಯುವ ಕಡಗೋಲು ಇದೆ. ಹಾಗಿರುವಾಗ ಪಕ್ಕದ ಮನೆಯ ಬೆಣ್ಣೆಯ ಅವಶ್ಯಕತೆ ನಮಗಿಲ್ಲ. ಜನರಿಗೆ ಏನು ಬೇಕು ಅದನ್ನ ಕೊಟ್ಟು ಅವರನ್ನ ಒಲಿಸಿಕೊಂಡಿದ್ದೇನೆ. ಆ ಸಂತೋಷಕ್ಕೆ ಹ, ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ. ಹಾ. ಕುಡಿಲಿಕ್ಕೆ ಏನಾದ್ರೂ ಸಿಗಬಹುದೇ? ಯಾರಲ್ಲಿ ಇವರಿಗೆ ಕುಡಿಯಲು ಬಿಸಿ ಬಿಸಿ ಹಾಲನ್ನ ವ್ಯವಸ್ಥೆ ಮಾಡಿ. ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳಿ, ನಾನು ತೆಗೆದುಕೊಳ್ಳುತ್ತೇನೆ. ನೀವು ತೆಗೆದುಕೊಳ್ಳಿ. ಆಯ್ತಾಯ್ತು, ನಮ್ಮೊಂದಿಗೆ ನೀವು ಸ್ವೀಕರಿಸಬಹುದಲ್ಲವೇ? ಆಯ್ತು ಆಯ್ತು. ಕುವಕದಿನ್ ಸಂಪಸ್ಸೇನನಿಗಿತ್ತ ದದಿಯೊಳು ಗರಲವ ಬೆರಸಿ ದ್ರೌಪದಿಯ ದಯಲಿ ಸಣ್ಣ ಅಯ್ಯೋ ಅಯ್ಯೋ ಉರಿ ಅಯ್ಯೋ 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 ದೇಮ್ ದೈತ ದೇಮ್ ದೈತ ದೇಮ್. ಧನಸೇನ ಮಂತ್ರಿಗಳೇ, ಅಲ್ಲ 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 ಮಹಾರಾಜರೇ, ನಿಮ್ಮ ಆಸನವನ್ನು ಭದ್ರಪಡಿಸಿದವನು ನಾನು. ನಾನು ಕೇಳಿದ ಕೃಷಿ ಭೂಮಿಯನ್ನ ಕೊಡಿ. ಇದಕ್ಕೆ ಯಾವುದೇ ರೀತಿಯ ಜನರಿಂದ ದೊಂಬಿ ಗದ್ದಲ ಆಗದಂತೆ ನನಗೆ ರಕ್ಷಣೆ ನೀಡಬೇಕು. ನಿಮ್ಮ ಬೊಕ್ಕಸಕ್ಕೆ ಎಷ್ಟು ಅಂತ ನಾನು ತಿಂಗಳೊಳಗೆ ಸಂದಾಯ ಮಾಡುತ್ತೇನೆ. ಆ ಜಾಗವನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ನಾನು ಅದರ ಆಸುಪಾಸಿನಲ್ಲಿರುವವನು. ಆಗ್ಲಿ ಅಂತೆ. ಆಗಲಂತೆ ಆಗಲಂತೆ. ಹೋಗಿ ಬನ್ನಿ. ತೈತ 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 ತದಿನ ತೈತ ತೈತ ದೇಮ್ ತೈತ 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 ತದಿನ ತೈತ ತೈತ ದೇಮ್. ಎಲ್ಲೆಲ್ಲೋ ಹಸುರು ತುಂಬಿದ
ಸೂರ್ಯಶಾಖನ ಕಾರ್ಖಾನೆಯಿಂದಲೇ ಪೃಥ್ವಿಯನ್ನ ಬರಡಾಗಿಸುತ್ತೇನೆ. ಅಲ್ಲಿರುವ ಜನರು ಇಲ್ಲಿಲ್ಲದ ರೋಗಕ್ಕೆ ತುತ್ತಾಗಬೇಕು. ಅದಕ್ಕೆ ನನ್ನ ಬಲದವರಾದ ದುಣಾಸುರರು, ವೈರಾಸುರರು, ಸೊಳ್ಳೆಗಳು, ಇಲಿಗಳು, ಕ್ರಿಮಿಗಳು, ಕೀಟಗಳನ್ನ ಕೂಡಿಕೊಂಡು ಮಂತ್ರಿಯ ಸಹಿತ ಇಡೀ ಕನಸಗೇರಿಯನ್ನ ಮುತ್ತುತ್ತೇನೆ. ಮಹಲಿನೊಂದೆಡೆ ಕುಳಿತು ಸೊರಗಿರುವ ನಯನದಲ್ಲಿ, ಮಹಲಿನೊಂದೆಡೆ ಕುಳಿತು ಸೊರಗಿರುವ ನಯನದಲ್ಲಿ ಕಂಬನಿಯ ಮಿಡಿಯುತ್ತ ಸಚಿವ ತನ್ನ ತಾನರಿಯುತ್ತ ಮಂದ ಬುದ್ಧಿಯ ಚಲದಿ ಇಂತಾಯ್ತು ಮದ ಬಾಳ್ವೆ ಎನ್ನುತ್ತಾ, ಇಂತಾಯ್ತು ಮಮ ಬಾಳ್ವೆ ಎನ್ನುತ್ತಾ. ಅಯ್ಯೋ ದೇವ್ರೇ, ಎಂತಹ ವಿಕೋಪಕ್ಕೆ ಗುರಿಯಾದೆ ನಾನು. ಇದ್ದಕ್ಕಿದ್ದಂತೆ ಹಾಸಿಗೆಯನ್ನು ಹಿಡಿಯುವಂತೆ ಆಯ್ತಲ್ಲ. ಎಲ್ಲ ಉಲ್ಲಾಸಗಳನ್ನು ನಾನು ಕಳೆದುಕೊಂಡೆ. ಅದೆಷ್ಟು ವೈದ್ಯರು ಕೊಟ್ಟ ಔಷಧಿ ತಾಗದೆ ನರಳುತ್ತಾ ಇದ್ದೇನಲ್ಲ. ಯಾರಲ್ಲಿ ಬೇರೆ ಯಾರಾದರೂ ವೈದ್ಯರಿದ್ರೆ ಇಲ್ಲಿಗೆ ಕಳುಹಿಸಿಕೊಡಿ. ಮಹಾರಾಜರ ನಮಸ್ಕಾರ. ಪ್ರತಿ ನಮಸ್ಕಾರಗಳು ಸ್ವಾಮಿ. ನೀವು ಹೇಗಿದ್ದವರು ಹೇಗಾಗಿ ಹೋದ್ರಿ? ಹೊಟ್ಟೆ ಬಾಪುರೇ, ಕೈಕಾಲು ಪೀಪ್ರಿ ಆಗಿ ಹೋಗಿದೆ. ಮೊದಲು ಕಲ್ಲನ್ನು ಗುದ್ದಿ ಕಣ್ಣಲ್ಲಿ ನೀರು ತೆಗಿತಿದ್ರಿ, ಆದ್ರೆ ಈಗ ಹಾಸಿಗೆ ಗುದ್ದಿ ಕಣ್ಣಲ್ಲಿ ನೀರು ತೆಗಿತಿದ್ರಿ. ಅಯ್ಯೋ, ನನಗೆ ಕೂತ್ರೆ ಎಳ್ಲಿಕ್ಕಾಗುವುದಿಲ್ಲ ಸ್ವಾಮಿ. ಕೂತ್ಕೊಂಡೇ ಇರಿ. ಎದ್ರೆ ಮಲಗಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಮಲ್ಕೊಂಡೇ ಇರಿ. ಅಯ್ಯೋ, ನನಗೆ ಏನಾಗಿದೆ ಸ್ವಾಮಿ? ಅಲ್ಲ, ನಿಮಗೆ ಏನಾಗಿದೆ ಅಂತ ಗೊತ್ತಿದ್ರೆ ನಾನು ಇಷ್ಟರೊಳಗೆ ಔಷಧ ಕೊಡುವುದಿಲ್ವಾ? ಅದಕ್ಕೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡ್ತೇನೆ. ನಾಡಿಗೆ ಬಡಿತ ನೋಡ್ಬೇಕು. ಅಲ್ಲ, ನಿನ್ನೆ ಊಟ ಮಾಡ್ಲಿಲ್ವಾ? ಊಟ ತಿನ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಇಲ್ಲ, ನೀವು ಊಟ ತಿನ್ಲೇಬೇಕು. ಯಾಕೆ? ಊಟ ಕುಡಿಲಿಕ್ಕೆ ಬರುವುದಿಲ್ಲ, ಅದಕ್ಕೆ ತಿನ್ಲೇಬೇಕು. ಸ್ವಾಮಿ, ಹೇಗಾದ್ರೂ ಮಾಡಿ ನನ್ನನ್ನು ಬದುಕಿಸಿ ಸ್ವಾಮಿ. ಆಯ್ತಾಯ್ತಾಯ್ತು. ನೋಡಿ, ಈ ಔಷಧಿ ಗಿಡಮೂಲಿಕೆ. ಅವ್ರೇನು ಮಹಾ, ಇವ್ರೇನು ಮಹಾ, ಮತ್ತೊಬ್ರೇನು ಮಹಾ, ಇವರು ಸತ್ರು ನಮಗೇನು ಮಹಾ. ಬಾಯ್ ತೆರೀರಿ, ಬಾಯ್ ತೆರೀರಿ, ಬಾಯ್ ತೆರೀರಿ, ತೆರೀರಿ, ತೆರೀರಿ. ಕೈ 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 ಕುಡೀರಿ, ಕುಡೀರಿ, ಕುಡೀರಿ. ಅಯ್ಯೋ ಅಯ್ಯೋ, ಕಫ ಕಫ, ನಿಮಗೆ ಕೈ ಮುಗಿತೇನೆ. ಕಫ ಒಂದು ಉಗಿಬೇಡಿ, ಯಾಕೆಂದ್ರೆ ಅದು ನಿಮ್ಮ ಸ್ವಂತ ದುಡಿಮೆ. ರಕ್ತವನ್ನಾದ್ರೂ ಯಾರಾದ್ರೂ ದಾನ ಮಾಡಿ, ಯಾರು ಕಫವನ್ನು ಯಾರೂ ದಾನ ಮಾಡುವುದಿಲ್ಲ. ನುಂಗಿ ನುಂಗಿ ನುಂಗಿ. ಈಗ ಈಗ ಏನ್ ಅನಿಸ್ತಾ ಇದೆ? ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸ್ವಾಮಿ. ಸ್ವಲ್ಪ ಗುಣಮುಖ ಆದವ್ರ ಹಾಗೆ ಕಾಣಿಸ್ತಾ ಇದ್ದೀರಿ. ಈಗ ಹೋಗಿ ಒಂದು 4 ಜನ ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ. 4 ಜನರ? 4 ಜನ ಯಾಕೆ ಸ್ವಾಮಿ? ಯಾಕೆಂದ್ರೆ ನಿಮಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ಲಿಕ್ಕೆ ಆಗುವುದಿಲ್ವಲ್ಲ, ಅದಕ್ಕೆ. ಅಲ್ಲದೆ ನೀವು ಗುಣಮುಖರಾದ ಮೇಲೆ ಆ ಸಂತೋಷದಲ್ಲಿ ಪ್ರಜೆಗಳಿಗೆ ಊಟ ಹಾಕಬೇಕು. ಅದು ಯಾವಾಗ ಸ್ವಾಮಿ? ಅದು ಒಂದು 11ಕ್ಕೆ ಮಾಡಬೇಕು, ತಪ್ಪಿದ್ರೆ 14ಕ್ಕಂತ ಹಾಕ್ಲೇಬೇಕು. ಎಷ್ಟು ದಿನ ಯಾಕೆ ಕಾಯ್ಬೇಕು ಸ್ವಾಮಿ? ನೀವು ಗುಣಮುಖರಾಗಬೇಕಲ್ಲ. ನೋಡಿ, ಈ ಔಷಧ ಹೊತ್ತಿಗೆ ಸರಿಯಾಗಿ ತಕ್ಕೊಳ್ಳಿ. ಆಮೇಲೆ ನನ್ನನ್ನು ಮಾತ್ರ ದೂರಬೇಡಿ, ನಾನು ಹೊರಟೆ. ಸ್ವಾಮಿ, ಆಗ್ಲಿ ಅಂತೆ. ನಿಮಗೆ ಬೇಕಾದಷ್ಟು ಖರ್ಚಿಗೆ ಆ ಕಡೆ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಒಳ್ಳೆಯದು. ಸುಧಾರಕನೆಂಬ ಬೀದಾನದಿ ಅಂತೂ ಈ ಕಲ್ಕಿ ಮಾನವ ರೂಪವನ್ನು ತಾಳಿ ಕನಸಗೇರಿಗೆ ಬಂದಿದ್ದೇನೆ. ಈ ಘನಘೋರ ಕಾಯಿಲೆ ಇಡೀ ಊರನ್ನ ವ್ಯಾಪಿಸಿದೆ. ನೇರವಾಗಿ ಮಹಾರಾಜರು ಇದ್ದಲ್ಲಿಗೆ ಹೋಗುತ್ತೇನೆ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಯಾರು? ನಾನು ಸುಧಾರಕ. ಸ್ವಾಮಿ,
ಈ ಕಲ್ಮಶಯುಕ್ತ ಪರಿಸರದಲ್ಲಿ ಈ ಕಾಯಿಲೆಯನ್ನು ವಾಸಿ ಮಾಡಲು ಸಾಧ್ಯವಿಲ್ಲ. ನಿಮಗೂ ಮತ್ತು ನಿಮ್ಮ ಪ್ರಜೆಗಳಿಗೂ ಇಲ್ಲಿ ಬದುಕುವುದಕ್ಕೆ ಕಷ್ಟ. ನಿಮ್ಮನ್ನು ಬೇರೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆಗಲಿ ಅಂತೆ. ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ನನ್ನ ಕಾಯಿಲೆ ಸ್ವಲ್ಪ ವಾಸಿಯಾದಂತಿದೆ. ಇದು ಈ ಊರಿನ ಮಹಿಮೆಯೋ ಅಥವಾ ನಿಮ್ಮ ಆರೈಕೆಯೋ? ಸ್ವಾಮಿ, ಇದಕ್ಕೆಲ್ಲ ಕಾರಣ ಈ ಪ್ರದೇಶ. ಇಲ್ಲೆಲ್ಲವೂ ಹಚ್ಚ ಹಸುರಿನಿಂದ ಕೂಡಿದೆ. ಒಂದು ಕಾಲದಲ್ಲಿ ಕನಸಗೇರಿಯೂ ಹೀಗೆ ಇತ್ತು. ಇಂದು ಸೂರ್ಯಶಾಖನ ಕಾರ್ಖಾನೆಯಿಂದ ಮುಸುಕಾಗಿ ಹೋಯಿತು. ಹೌದು ಸ್ವಾಮಿ, ಮೊದಲು ಆ ವಿಷಯುಕ್ತ ಕಾರ್ಖಾನೆಯನ್ನು ಮುಚ್ಚಿಸಿ ಗಲ್ಲಿಗಳಲ್ಲಿ ಮರಗಳನ್ನು ಬೆಳೆಸಿ ಮೊದಲಿನಂತೆ ಆ ಜಾಗವನ್ನ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ. ಸುಧಾರಕರೇ, ಓ, ನಿಮ್ಮ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ. ನಮ್ಮ ಕನಸಗೇರಿಯ ಅಭಿವೃದ್ಧಿಗೆ ಇಂದಿನಿಂದಲೇ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಒಳ್ಳೆಯದು ಮಹಾರಾಜರೇ, ಆಗಲಿಯಂತೆ. ಸೂರ್ಯಶಾಖನ ಕಾರ್ಖಾನೆಯ ಪ್ರಭಾವದಿಂದ ಇಡೀ ನಾಡನ್ನೇ ಆ ಮಾಲಿನ್ಯಸುರ ಆಳುತ್ತಿದ್ದಾನೆ. ಅವನನ್ನ ಹೊಡೆದೋಡಿಸಲು ವನದೇವಿಯನ್ನ ಪ್ರಾರ್ಥಿಸುತ್ತೇನೆ. ಅಮ್ಮ ತಾಯೇ ದಯತೋರು, ಬಿಡದೆ ಭಜಿಸುವ ಕಲ್ಕಿ ದೇವಗೆ ಜನನಿ ದರುಶನವಿತ್ತು ಜವದಲ್ಲಿ ಮಗನಿ ಸ್ಮರಿಸಿದ ಹದನವನೂತ ವಿವರಿಸೆನಲೋ. ಮಗನೇ ಕಲ್ಕಿ, ಅಮ್ಮ, ನೀನು ನನ್ನನ್ನು ಧ್ಯಾನಿಸಿದೆಯಲ್ಲ, ನನ್ನಿಂದ ಏನಾಗಬೇಕು? ಅಮ್ಮ, ಓ, ಈ ಕಲಿಯುಗದಲ್ಲಿ ಕಲಿಯು ಮೆರೆಯುತ್ತಿದ್ದಾನೆ. ಅದು ಹೇಗೆಂದ್ರೆ, ಆತನೇ ಸೃಷ್ಟಿಸಿದ ಮಾಲಿನ್ಯಾಸುರನನ್ನ ಭೂಲೋಕದಲ್ಲಿ ಬಿಟ್ಟು ಜನರನ್ನ ಹಿಂಸಿಸುತ್ತಿದ್ದಾನೆ. ಅವನನ್ನ ಓಡಿಸಿ ಲೋಕವನ್ನ ಕಾಯಬೇಕು ತಾಯೇ. ಮಗನೇ ಕಲ್ಕಿ, ಆ ಮಾಲಿನ್ಯನನ್ನ ನಾಶ ಮಾಡುತ್ತೇನೆ, ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಆಗಲಿ ತಾಯೇ, ಜಯ 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 ಜಯ. ಮರೆತು ನಿಲ್ಲುವುದೇನೆ ಹೆಣ್ಣೆ. ಬದುಕುವ ಆಸೆ ಇರಲು ಎನ್ನ ಹೊಂದಿಕೊಂಡಿರು. ನನ್ನ ಎದುರಿಗೆ ಒಂದು ಮರ ಬಂದು ನಿಂತಿದೆ. ಅದರ ದೇಹ ಹೆಣ್ಣು, ಅಷ್ಟಭುಜಗಳಂತೆ ಕಂಗೊಳಿಸುವ ಅಂಕುಡೊಂಕಾದ ಕೊಂಬೆಗಳು, ಪರಿಮಳ ಬೀರುವ ಹೂಗಳು, ಫಲಭರಿತವಾದ ಹಣ್ಣುಗಳು, ಪಕ್ಷಿ ಸಂಕುಲಗಳಿಂದ ಒಳಗೂಡಿ ಬಂದಿರುವ ನೀನ್ಯಾರು? ಎಲ್ಲಿಗೆ ಬಂದೆ? ಮುಚ್ಚುಬಾಯಿ ವಿಷಮುಖನೇ. ಗರಳ ಮುಖನೇ ಅಂತ್ಯಕಾಲ. ಅಮಿತ ನಿಮಿಷದಲ್ಲಿ ಅವನ ಭಾಗ್ಯ ಕೆಡುವಾಗ ನಾನ್ಯಾರೆಂದು ಕೇಳುತ್ತೀಯಲ್ಲ? ಯಾರು? ಕೇಳು. ಬಣ್ಣ ಬಣ್ಣಗಳಲ್ಲಿ ಒಂದಾದ ಹಸಿರು, ಅದು ಸಮೃದ್ಧಿಯ ಸಂಕೇತ. ಭೂತಾಯಿಯ ಸೀರೆ ಹಸಿರು, ಅದೇ ಜೀವ ಸಂಕುಲಕ್ಕೆ ಬಸಿರು. ಆ ಬಸುರಿಗೆ ಮತ್ತೆ ಹಸಿರು. ಹಪ ಹಪಿಸುವ ಜಠರಾಗ್ನಿಯನ್ನು ನೇವರಿಸಿ ತಡವರಿಸುವುದು ಹಸಿರು. ಆ ಹಸಿರಿನ ಉಸಿರಾಗಿ ಬಂದವಳೆ ಈ ವನದೇವಿ. ನಿನ್ನ ಫಲವನ್ನ ಕುಟ್ಟಿ ಮೆಟ್ಟಿ ಅಟ್ಟಲು ಬಂದಿದ್ದೇನೆ ನಾನು. ನನ್ನ ಹೆಸರನ್ನು ಕೇಳಿದರೆ ಕಲ್ಲು ಕೂಡ ಕನಸಿನಲ್ಲಿ ಕನವರಿಸುತ್ತದೆ. ಕಲ್ಲಿನಲ್ಲಿಯೂ ಬೆಳೆಯುವ ಯಂತ್ರ ನಾನು. ನಿನ್ನ ಕುತಂತ್ರವನ್ನ ಇಂದಿಗೆ ಕೊನೆಗೊಳಿಸುತ್ತೇನೆ.
ಬಾ ಮುಂದೆ. ಬಾ ಮುಂದೆ. ಬಿಡು 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 ನಿಲ್ಲು, ನಿಲ್ಲು. ಬಿಡು 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 ಬಾ. ಬಿಡು 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 Clap, parents. ಬಿಡು ಬಿಡು. ನಾನು ಸೃಷ್ಟಿಸಿದ ಮಾಲಿನ್ಯಾಸುರನನ್ನು ಆ ಕಲ್ಕಿ ವನದೇವಿಯ ಮೂಲಕ ಓಡಿಸಿದ್ದಾನೆ. ಆ ಹಸಿರ ಹೆಣ್ಣನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ. ಎಲ ಕಲಿ, ಬರಡಾದ ನಾಡನ್ನ ಸ್ವರ್ಗವಾಗಿಸುವಲ್ಲಿ ಗೆದ್ದವ ಈ ಕಲ್ಕಿ. ಈ ನಾಡನ್ನು ನೀನು ಗೆದ್ದಿರಬಹುದು. ಪ್ರಪಂಚದ ಮೂಲೆ ಮೂಲೆಗೆ ಹೋಗಿ ಪರಿಸರವನ್ನು ಕದಡುತ್ತೇನೆ. ಸಾಲು ಮರಗಳನ್ನ ನೆಟ್ಟಿ ಸಾಲು ಮರ ತಿಮ್ಮಕ್ಕನಾಗಿ ಮೆರೆಯುತ್ತೇನೆ. ಪ್ರಕೃತಿ ಬಹುಮುಖ ಗುಣಗಳಲ್ಲಿ ಸುಂದರಲಾಲ ಬಹುಗುಣನಾಗ್ತೇನೆ. ಪ್ರಕೃತಿ ಪಾಠ ಹೇಳಲು ಮೇಧಾವಿಯಾಗಿ ಮೇಧಾ ಪಾಟ್ಕರಾಗಿ ಬರ್ತೇನೆ. ಕಾಡಿನ ವಿಶ್ವಕೋಶ ಎಂದು ಖ್ಯಾತಿ ಪಡೆದ ತುಳಸಿಯಾಗಿ ಬರ್ತೇನೆ. ನಿನ್ನನ್ನು ಮಾಲಿನ್ಯಾಸುರನನ್ನ ಮೂಲೆ ಗುಂಪು ಮಾಡದಿದ್ರೆ ನಾನು ಕಲ್ಕಿಯೇ ಅಲ್ಲ. ನೋಡೋಣ, ನಾನಂತೂ ನನ್ನ ಪ್ರಯತ್ನ ಬಿಡುವವನೇ ಅಲ್ಲ. ನಾನು ಕೂಡ ಪರಿಸರ ಜಾಗೃತಿಯನ್ನ ಮೂಡಿಸಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜನರನ್ನ ಜಾಗೃತಿಗೊಳಿಸುತ್ತೇನೆ. ನೋಡೋಣ, ನೋಡಿಕೊಳ್ತೇನೆ. ನೋಡೋಣವಂತೆ. ನೋಡಿದಿರಲ್ಲ, ಈ ಕಲಿ ನಿಮ್ಮ ಊರಿಗೂ ಬರಬಹುದು. ಫಲ ಪ್ರತಿಫಲದಲ್ಲಿ 80ರಷ್ಟು ಮನುಷ್ಯ ಪ್ರಯತ್ನವಾಗಿರ್ತದೆ, 20ರಷ್ಟು ದೈವಶಕ್ತಿಯಾಗಿರ್ತದೆ. ನಿಮಗೆ ಮಂಗಳವಾಗಲಿ. ಹಸಿರ ಕ್ರಾಂತಿ ಎಲ್ಲೆಡೆಯಲ್ಲಿಯೂ ಮೊಳಗಲಿ, ಎಲ್ಲೆಡೆಯೂ ಮೊಳಗಲಿ, ಎಲ್ಲೆಡೆಯೂ ಮೊಳಗಲಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ತೇ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ನಾರದ ಸನ್ನುತೆ ನಮೋ ನಮೋ. ತಾತಯ್ಯತ್ತದಿಂದ ತಾಂ ತಾತಯ್ಯತ್ತದಿಂದ ತಾಂ ದತ್ತಾಂ ದತ್ತಾಂ ತಕ್ಕೋದಿ ಕೂತಕದ ದಿನ್ನದ ದಿಗಿಣದಿ. Can we have a standing ovation for these tiny tots for performing Yakshagana at this young age? Wearing heavy costumes, heavy makeup, sitting patiently and performing on the stage for the very first time. Give them a big round of applause. ಥ್ಯಾಂಕ್ ಯು ಪೇರೆಂಟ್ಸ್. ಯಕ್ಷಗಾನ ಪ್ರದರ್ಶನವನ್ನು ನೋಡಿದ್ದೀರಾ. ಪ್ರಸಂಗ ಹಸಿರು ಕ್ರಾಂತಿ. ಹಿಮ್ಮೇಳದಲ್ಲಿ ಭಾಗವತರು ಮತ್ತು ನಿರ್ದೇಶನ ಶ್ರೀ ಶಂಕರ ಬಾಳಕುದ್ರು. ಅವರಿಗೆ ಜೋರಾದ ಚಪ್ಪಾಳೆ. ಆಕಾಶಪತಿ ಪಂಡಿತನಾಗಿ ಮೊಹಮ್ಮದ್ ಸೈಫ್ ಅಲಿ ಫ್ರಮ್ RTF 1. ಸೈಫ್ ಅಲಿ. ಸುಧಾರಕನಾಗಿ ಶ್ರೇಷ್ಠ HK RTF 1. ಸೂರ್ಯಶಾಖನಾಗಿ ಬಾನ್ವಿ AM RTF 1. ರಾಜ ಸಂಪತ್ ಸೇನನಾಗಿ ಮೃದುಲಾ ದೇಸಾಯಿ ಫ್ರಮ್ RTF 2. ಪೃಥ್ವಿಯನ್ನು ಅಲ್ಲಾಡಿಸಿದ ಮಾಲಿನ್ಯಾಸುರನಾಗಿ ಶಿಖರ ಮುನೇಲಿ RTF 2. ಮಂತ್ರಿಯಾಗಿದ್ದವ ರಾಜನಾದ ಧನಸೇನ ಅಕ್ಷವೈಭವಿ RTF 2. ಕಲಿಕಾಲದ ಕಲಿಪುರುಷನಾಗಿ ಮಗಿಳ್ ಮದಿ MD RTF 1. ಕಲಿಯುಗದ ಕಲ್ಕಿಯಾಗಿ ಶ್ರಾವ್ಯ ಎನ್ ಕಶ್ಯಪ್ RTF 2. ನಮ್ಮನ್ನು ರಕ್ಷಿಸುವ ಬೃಹತ್ ಮರವಾಗಿ ವನದೇವಿಯಾದ ದುವಿತಾ ವಿ RTF 2.
Thank you very much, children. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತೆ ನಮೋ ನಮೋ ಮಂಗಲೋ